ಆರ್ಸಿಬಿ ವರ್ಸಸ್ ಜಿಟಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗ್ತಾ ಇವೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರೋ ಈ ಪಂದ್ಯದಲ್ಲಿ ಟಾಸ್ ಹೇಗೆ ಪಾತ್ರ ವಹಿಸಲಿದೆ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ನ ಗುಣಲಕ್ಷಣಗಳು. ಕೆಂಪು ಮತ್ತು ಕಪ್ಪು ಮಣ್ಣಿನ ಪಿಚ್. ಈ ಸ್ಟೇಡಿಯಂನಲ್ಲಿರೋ ಎರಡು ರೀತಿಯ ಪಿಚ್ಗಳಿವೆ. ಒಂದು ಕೆಂಪು ಮಣ್ಣಿನ ಪಿಚ್, ಮತ್ತೊಂದು ಕಪ್ಪು ಮಣ್ಣಿನ ಪಿಚ್. ಕೆಂಪು ಮಣ್ಣಿನ ಪಿಚ್ಗಳು ವೇಗ ಮತ್ತು ಬೌನ್ಸ್ಗೆ ಸಹಕಾರಿಯಾದ್ರೆ, ಕಪ್ಪು ಮಣ್ಣಿನ ಪಿಚ್ ನಿಧಾನಗತಿಯಲ್ಲಿ ಇರಲಿದ್ದು ಈ ಪಿಚ್ ಸ್ಪಿನ್ ಬೌಲರ್ಗಳಿಗೆ ಹೆಚ್ಚು ನೆರವು ನೀಡುತ್ತೆ. ದ್ವಿತೀಯ ಇನ್ನಿಂಗ್ಸ್ ವೇಳೆ ಇಬ್ಬನಿ ಬೀಳೋ ಸಾಧ್ಯತೆ ಇರೋದ್ರಿಂದ ಟಾಸ್ ಗೆಲ್ಲೋ ತಂಡ ಬೌಲಿಂಗ್ ಆಯ್ದುಕೊಳ್ಳೋದು ಉತ್ತಮ ನಿರ್ಧಾರ. ಯಾಕಂದ್ರೆ ಇಬ್ಬನಿಯಿಂದಾಗಿ ಎರಡನೇ ಇನ್ನಿಂಗ್ಸ್ ವೇಳೆ ಬೌಲಿಂಗ್ ಮಾಡುವುದು ಕಷ್ಟ. ಇದರ ಸಂಪೂರ್ಣ ಲಾಭ ಪಡೆದು ಚೇಸ್ ಮಾಡಬಹುದು. ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡೋ ತಂಡ ಬೃಹತ್ ಮೊತ್ತ ಪೇರಿಸೋದು ಅನಿವಾರ್ಯ. ಒಂದು ವೇಳೆ 220ಕ್ಕೂ ಹೆಚ್ಚು ರನ್ ಗಳಿಸಿದ್ರೆ ಮ್ಯಾಚ್ ಗೆಲ್ಲೋ ಅವಕಾಶ ಇರುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.